ಮುಂದೀಗ ಎಕ್ಸಾಂಪಲ್ ನಂಬರ್ 4 ಮಾಡೋಣ. ಎಕ್ಸಾಂಪಲ್ ನಂಬರ್ 4 ನೋಡಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ. ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ದ ಸಮ್ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ಹೂಸ್ ಝೀರೋಸ್ ಆರ್ -3 and 2 ರೆಸ್ಪೆಕ್ಟಿವ್ಲಿ. ಓಕೆ, ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಾನು ನಿಮಗೆ ಇದ್ರ ಬಗ್ಗೆ ಅಂದ್ರೆ ಇವು ಝೀರೋಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ. ದ ಝೀರೋಸ್ ಮತ್ತು ಕೋಎಫಿಷಿಯಂಟ್ ರಿಲೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಏನು ಸಮ್ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಈ ವರ್ಡನ್ನು ಬಳಸಿದ್ದೆ ನಾನು, ಹೌದಾ? ಸಮ್ ಆಫ್ ದ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ ಹೇಳಿದ್ದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಸಮ್ ಆಫ್ ದ ಝೀರೋಸ್. ಸೊ ಝೀರೋಸ್ ಏನು ತೊಗೊಳ್ತೀನಿ ನಾನು ಈಗ. ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಯಾವುದು? ಕ್ವಾಡ್ರಾಟಿಕ್ ಇಕ್ವೇಷನು. ಯಾವ ಇಕ್ವೇಷನ್ನು? ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಯಾವುದು? ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಇಕ್ವೇಷನಲ್ಲಿ ಅಲ್ಫಾ ಮತ್ತು ಬೀಟಾ ಏನು ನನಗೆ ಝೀರೋಸ್ ಆಗುತ್ತೆ, ಹೌದಲ್ವಾ? ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಡಿಗ್ರಿ 2 ಇರುತ್ತೆ. ಸೊ ಡಿಗ್ರಿ 2 ಇದ್ದಾಗ ಅಲ್ಫಾ ಮತ್ತು ಬೀಟಾ ಏನಾಗುತ್ತೆ, ಅದರದ್ದು ಝೀರೋಸ್. ಸೊ ಅಲ್ಫಾ ಮತ್ತು ಬೀಟಾನ ನಾನು ಕಂಡುಹಿಡಿಬೇಕು. ಕಂಡುಹಿಡಿಯೋದೇನು ಕೇಳಿದಿಲ್ಲ ಅವ್ರು. ಏನು ಕೇಳಿದರೆ, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಓಕೆ, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಕಂಡುಹಿಡಿಬೇಕು. ಸೊ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂದರೆ ಯಾವ್ದು ಬರುತ್ತೆ? ax² ಪ್ಲಸ್ bx ಪ್ಲಸ್ c ಕಂಡುಹಿಡಿಬೇಕು. ಸೊ ನನಗೇನು ಕೊಟ್ಟಿದ್ದಾರೆ? ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ಸಮ್ ಆಫ್ ಝೀರೋಸ್ ಏನಿರುತ್ತೆ? -b/a. ಪ್ರಾಡಕ್ಟ್ ಆಫ್ ಝೀರೋಸ್ c/a ಇರುತ್ತೆ. ಓಕೆ, ಇಲ್ಲಿವರೆಗೂ ಕ್ಲಿಯರಾ? ಓಕೆನಾ? ಓಕೆ, ಸಮ್ ಆಫ್ ಝೀರೋಸ್ ಏನು ಕೊಟ್ಟಿದ್ದಾರೆ? -3. ಪ್ರಾಡಕ್ಟ್ ಆಫ್ ಝೀರೋಸ್ ಏನು ಕೊಟ್ಟಿದ್ದಾರೆ? 2. ಓಕೆ, ಈಗ ಈ ಇಕ್ವೇಷನ್ನ ಕಂಡುಹಿಡಿಬೇಕು. ಕೊಟ್ಟಿದ್ದಿದ್ದು ಕಂಡುಹಿಡಿಬೇಕಾಗಿದ್ದು ಹೆಂಗೆ ಕಂಡುಹಿಡಿತೀರಾ? ಆಲೋಚನೆ ಮಾಡಿ. ಒಂದು ಸೆಕೆಂಡಲ್ಲಿ ಏನು ಆಲೋಚನೆ ಮಾಡ್ತೀರಾ? ಸ್ವಲ್ಪ ಟೈಮ್ ತೊಗೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಆಲೋಚನೆ ಮಾಡಿ. ಓಕೆ, ಈಗ ಆಲೋಚನೆ ಮಾಡಿದ್ರಾ? ಓಕೆ, ಈಗ ಬನ್ನಿ ನಾನು ಹೇಳ್ತೇನೆ. ಇಲ್ಲಿ ax² ಪ್ಲಸ್ bx ಪ್ಲಸ್ c. ಓಕೆ, ಇದನ್ನು =0 ಅಂತ ತೊಗೊಳ್ತೀನಿ, ಯಾಕಂದ್ರೆ ನಾನು ಇಲ್ಲಿ ಝೀರೋಸನ್ನು ಕಂಡುಹಿಡಿಬೇಕು. ಈಗ ನಾನು ಏನು ಮಾಡ್ತೀನಿ, ಇಲ್ಲಿರ್ತಕ್ಕಂಥ ಎನ್ನು, ಇದು ಎ ಏನಿದೆ ಅಲ್ವಾ, ಎ ಇಂದ ಎಲ್ಲಷ್ಟಕ್ಕೂ ಡಿವೈಡ್ ಮಾಡ್ತೀನಿ. ಇದು ಟೋಟಲ್ ಇಕ್ವೇಷನ್ಗೆ ಎ ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ನನಗೆ? x² ಪ್ಲಸ್ b/ax ಪ್ಲಸ್ c/a ಈಕ್ವಲ್ ಟು ಏನಾಗುತ್ತೆ? 0 ಆಗುತ್ತೆ. ಯಾಕಂದರೆ 0/a ಇಸ್ 0. ಓಕೆ, ಇಲ್ಲಿ ನೋಡಿ ನನಗೇನು ಸಿಗ್ತಾ ಇದೆ ಈಗ? ಗೊತ್ತಾಯ್ತಾ? ಸಿಗ್ತಾ ಏನು ಬೇಕಾಗಿದ್ದು? b/a, ಹೌದಾ? ನನಗೆ ಆಲ್ರೆಡಿ b/a ವ್ಯಾಲ್ಯೂ ಇದೆ, -3 ಇದೆ. ಸೊ ಇಲ್ಲಿಂದ ನಾನು b/a ವ್ಯಾಲ್ಯೂ ತಗೊಂಡು ಅಂತ ತಿಳ್ಕೊಳ್ಳಿ. b/a ವ್ಯಾಲ್ಯೂ ತಗೊಂಡ್ರೆ ಏನಾಗುತ್ತೆ? -3 ಕ್ಯಾನ್ಸಲ್ ಆಗಿ ಬರೀ 3 ಬರುತ್ತೆ. ಓಕೆ, c/a ವ್ಯಾಲ್ಯೂ ಏನಿದೆ? 2 ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ತಂದು ಪುಟ್ ಮಾಡಿಬಿಡ್ತೀನಿ. ಸೊ x² ಪ್ಲಸ್ b/a ವ್ಯಾಲ್ಯೂ ಏನು? 3. b/a ವ್ಯಾಲ್ಯೂ ಏನು? 3. 3x ಪ್ಲಸ್ c/a ಏನು? 2 ಈಕ್ವಲ್ ಟು 0. ಸೊ ದಿಸ್ ಈಸ್ ದ ರಿಕ್ವೈರ್ಡ್ quadratic equation. So required quadratic equation required quadratic equation ಏನಾಯಿತು? x² ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0. ಹೌದಾ? ಅರ್ಥ ಆಯ್ತಾ ಯಾವ ರೀತಿ ಅಂತ? ಸಿಂಪಲ್ ಆಗಿ. ಓಕೆ, ಈಸಿನಾ? ಓಕೆ, ಇದನ್ನು ನೀವು ಈ ರೀತಿ ಕೂಡ ಬರಿಬೋದಾಗಿತ್ತು. ಈಕ್ವೇಷನ್ ಇದೆ ಅಲ್ವಾ, ಈಕ್ವೇಷನ್ ನೋಡಿ, ಈ ಈಕ್ವೇಷನ್ ಇನ್ನೊಂದು ಮುಖ. ಓಕೆ, ಇವಾಗ ನಿಮ್ಮ ತಲೆ ಓಪನ್ ಆಗುತ್ತೆ ನೋಡಿ. ಓಕೆ, ಈಕ್ವೇಷನ್ನ x² ಅಂತಲೇ ಬರಿತೀನಿ. ಓಕೆ, b/a ಇದೆ ಅಲ್ವಾ, b/aನ ಮೈನಸ್ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಆಗುತ್ತೆ. ಓಕೆ, ನೆಕ್ಸ್ಟು ಆಲ್ಫಾ ಇಂಟು ಬೀಟಾ ಅಂದರೆ ಸಿ. ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು 0. ಓಕೆ,
ಇದು ಏನು ರಿಪ್ರೆಸೆಂಟೇಷನ್ ಇದೆ ಅಲ್ವಾ, ಬಹಳ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ, ನಿಮ್ಮ ಕ್ವಾಡ್ರಾಟಿಕಲ್ ಕೊಟ್ಟಾಗ ಈ ರೀತಿ ರಿಪ್ರೆಸೆಂಟ್ ಮಾಡಿ ಡೈರೆಕ್ಟಾಗಿ ಈಕ್ವೇಷನ್ನ ಬರಿಬೋದು. ಅರ್ಥ ಆಯ್ತಾ? ಸರಿ, ಮುಂದಿನ ಪ್ರಶ್ನೆ ಹೋಗೋಣ. ಎಕ್ಸಾಂಪಲ್